ಧಾರವಾಡ ಸಿಸಿಬಿ ಪೊಲೀಸರ ಭರ್ಜರಿ ಕಾರ್ಯಾಚರಣೆ. ನಿಷೇಧಿತ ಮಾದಕ ವಸ್ತುಗಳ ಮಾರಾಟ ಮಾಡುತ್ತಿದ್ದ ಮೂವರ ಬಂಧನ. ಧಾರವಾಡ ಸಾರ್ವಜನಿಕ ಸ್ಥಳಗಳಲ್ಲಿ ಗಾಂಜಾ ಮಾರಾಟ ಮಾಡುತ್ತಿದ್ದ ಮೂವರನ್ನು ಧಾರವಾಡ ಗೋವನಕೊಪ್ಪ ರಸ್ತೆಯ ಮಿಲನ ಹಾಲ್ ಹತ್ತಿರ ಬಂಧಿಸುವಲ್ಲಿ ಧಾರವಾಡ ಸಿಸಿಬಿ ಪೊಲೀಸರ ತಂಡ ಯಶಸ್ವಿಯಾಗಿದೆ. ಈ ಕುರಿತು ಧಾರವಾಡ ಶಹರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ನಗರ ಅಪರಾಧ ವಿಭಾಗದ ಪಿಎಸ್ಐ ಮಂಜುನಾಥ್ ಟಿಎಂ ತಂಡದ ಸಿಸಿಬಿ ಪೊಲೀಸರು ಬಂಧಿತರಿಂದ ಅಂದಾಜು 1,90,300 ರು ಮೌಲ್ಯದ 1,940 ಗ್ರಾಂ ನಿಷೇಧಿತ ಮಾದಕ ವಸ್ತುಗಳನ್ನು ವಶಕ್ಕೆ ಪಡೆದಿದ್ದಾರೆ. ಧಾರವಾಡ ನಿಜಾಮುದ್ದೀನ್ ಕಾಲನಿಯ ಮೊಹಮ್ಮದ್ ಸಮೀರ್ ಮುಖ್ತಿಯಾರ ಅಹಮದ್ ಅತ್ತಾರ 21 ವರ್ಷ ಮತ್ತು ಜನ್ನತಾ ನಗರದ ಸೈಯದ್ ಬಾಬುಸಾಬ ಅತ್ತಾರ 26 ವರ್ಷ ಹಾಗೂ ಮಣಕಿಲ್ಲಾದ ಜಾಕಿರ್ ಹುಸೇನ್ ಇಮ್ತಿಯಾಜ್ ತಡಕಲ್ 24 ವರ್ಷ ಎಂಬುವವರನ್ನು ಸಿಸಿಬಿ ಪೊಲೀಸರು ಬಂಧಿಸಿ ಧಾರವಾಡ ಶಹರ ಪೊಲೀಸ್ ಠಾಣೆಗೆ ಒಪ್ಪಿಸಿದ್ದಾರೆ. ಬ್ಯೂರೋ ನ್ಯೂಸ್ NKS TV ಧಾರವಾಡ.